5 ಎಕರೆ ಮಾವಿನಕಾಯಿ ಗಿಡ ಬೆಳೆಸ್ತೀವಿ. 5 ಎಕರೆ ಮಾವಿನಕಾಯಿ ಗಿಡದ 500 ಪೂರ ಗಿಡಗಳು ಹಚ್ಚಿದೀವಿ ಅದ್ರ ಒಳಗಡೆ. ಅದರೊಳಗಡೆ ಒಂದಕ್ಕೆ ಬಿ ಫಲ ಇಲ್ಲ ಅಂದ್ರ ಆ ಮಾಲೀಕ ಇಕ್ತಾನ ನೋಡಿ ಅಲ್ಲಿ ಅದ್ರ ಮಾಲೀಕ ಇಕ್ತಾನ ಅದ್ರಲ್ಲಿ ನೋಡಿ ಏನ್ ಮಾಡ್ತಾನೆ ಅದ್ರ ಮಾಲೀಕು ವೇಟ್ ಮಾಡ್ತಾನೆ. ಸಡನ್ ಅಂತ ಆಕ್ಷನ್ ತಗೊಂಬಲ್ಲ. ಹಲ್ಲೆಲೂಯಾ. ಸಡನ್ ಅಂತ ಆಕ್ಷನ್ ತಗೊಂಬಲ್ಲ. ಆ ಮಾಲೀಕನು ವೇಟ್ ಮಾಡ್ತಾನ. ಈ ವರ್ಷ ಹತ್ತುತ್ತದೇನೋ ಮುಂದಿನ ವರ್ಷ ಹತ್ತುತ್ತದೇನೋ ಅಂತ ಪದೇ ಪದೇ ಆ ಮರಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಪ್ರಯತ್ನದಲ್ಲಿ ಮಾಡಿದ ಎಲ್ಲಾ ಪ್ರಯತ್ನ, ನೀರು ಹಾಕ್ದನು, ಮದ್ದು ಹಾಕ್ದನು, ಅದಕ್ಕೆ ಏನೇನು ಬೇಕೋ ಎಲ್ಲ ಹಾಕ್ದನು, ಆದ್ರೂ ಬಿ ಅದ್ರ ಗುಣಗಳು ಅದು ಫಲನೇ ಕೊಡಲಾರದಂಥ ಗಿಡ ಏನಾದರೂ ಇತ್ತೋ ಅವಾಗ ದೇವರೇನು ಮಾಡ್ತಾನ, ಅದು ಆರ್ಡರ್ ಮಾಡ್ತಾನೆ, ಈ ಫಲದ ಗಿಡದ ಇಲ್ಲದಂಥ ಮರ ನಾನು ಕೆತ್ತು ಬಿಸಾಕ್ಬಿಡ್ತೀನಿ ನಿಮ್ಮ ಮೇಲೆ. ಯೋಚಿಸ್ರಿ, ದೇವರದಕ್ಕೆ ಕಾಯ್ತಾನೆ. ಹಾಗೆ ಮನುಷ್ಯರಿಗೂ ದೇವ್ರ ಫಲ ಪ್ರಕಾರ ನೋಡ್ಬೇಕಂತಿದ್ದ. ನಾವು ಕರೆಕ್ಟಾಗಿ ನೋಡಿ 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 ದೇವರ ವೇಟ್ ಮಾಡಿ ಮಾಡಿ ನಾವು ಕರೆಕ್ಟಾಗಿ ರಿಸಲ್ಟ್ ಬರ್ತಾ ಇಲ್ಲ, ಕರೆಕ್ಟಾಗಿ ನಾವು ದೇವ್ರ ಜೊತೆ ಇಲ್ಲ. ದೇವರು ಅದನ್ನು ಏನು ಮಾಡ್ತಾನೆ, ಯಾವುದು ಭೀ ಮುಖಾಂತರವಾಗಿ ನಮ್ಮನ್ನು ತೆಗೆದು ಬಿಸಾಕ್ತಾನೆ ಅಲ್ಲಿಂದ. ಅನಂತರ ಆ ಕೊಂಬೆಗೆ ಕೆಲಸ ಏನು, ಲಾಸ್ಟಿಗೆ ಎಲ್ಲಿ ಹೋಯ್ತದೆ ಗೊತ್ತದನೋ, ಅದು ಎದಕ್ಕೆ ಕೆಲಸ ಬರ್ತದೆ ಗೊತ್ತದನೋ, ಅದು ಬೆಂಕಿ ಹಚ್ಚೋದಕ್ಕೆ, ಬೆಂಕಿ ಹಚ್ಚಿ ಬೂದಿ ಆಗೋದಕ್ಕೆ ಕೆಲಸ ಬರ್ತದೆ. ಕಡೆಗೆ ಅದದು ಬೂದಿ ಆಗೋ ಟೈಮ್ ಬರ್ತದೆ. ಅದು ಫಲ ಕೊಡ್ತಿತ್ತೋ ಅದು ಗ್ರೀನ್ ಆಗಿರ್ತಿತ್ತು. ಅದು ಫಲ ಕೊಡ್ತಿತ್ತು ಏನಾದರೂ ಅದಕ್ಕೆ ಭಾಳ ಮದ್ದು ಐಟಮು, ನೀರುಗಳು ಕೊಡ್ತಾ ಇದ್ನು, ಬಿಸಿಲು ಕೊಡ್ತಾ ಇದ್ನು, ಪ್ರತಿ ಸಲ ನೋಡ್ತಾ ಇದ್ನು, ಅದಕ್ಕೆ ಕಾಯ್ತಾ ಇದ್ನು, ಜೋಪಾನ ಮಾಡ್ತಾ ಇದ್ನು ಅದ್ರ ಮಾಲೀಕ. ಅದು ಫಲ ಕೊಡಲಾರ್ದ ಕಡಿಂದು ಅದು ಎಲ್ಲಿ ಹೋಗ್ಬಿತ್ತು, ಅದು ಬೆಂಕಿ ಒಳಗಡೆ ಹೋಗ್ಬಿತ್ತು. ಫಲ ಕೊಡಲಾರ್ದು ಯಾವುದು ಭೀ ಕೊಂಬೆ ಆಗಿರಲಿ, ಫಲ ಕೊಡಲಾರ್ದು ಯಾವುದು ಭೀ ಆಗಿರಲಿ, ಅದನ್ನು ದೇವರು ನೋಡಿ 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 ಅದನ್ನು ಬಿಸಾಕು ಬಿಡುತ್ತಾನೆ ಪ್ರಿಯರೇ.